ನಮಸ್ಕಾರ ರೈತ ಸ್ನೇಹಿತರೆ. ಕರ್ನಾಟಕ ರಾಜ್ಯದ ಹತ್ತಿ ಬೆಳೆಗಾರ ರೈತರಿಗೆ ಒಂದು ಸಂತಸದ ಮತ್ತು ಮಹತ್ವದ ಸುದ್ದಿ ಬಂದಿದೆ. ಕರ್ನಾಟಕ ಸರ್ಕಾರವು ರೈತರ ಹಿತದೃಷ್ಟಿಯಿಂದ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ಇದೀಗ ರೈತರಿಗೆ ಆರ್ಡೋಸಿಸ್ ಕಂಪನಿಯ ಸ್ವರಾಷ್ಟ್ರ ಹತ್ತಿ ಬೀಜಗಳನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ. ಆರ್ಡೋಸಿಸ್ ಇದೊಂದು ಕೃಷಿ ಕ್ಷೇತ್ರದ ವಿಶ್ವಾಸಾರ್ಹ ಮತ್ತು ಹೆಸರಾಂತ ಕಂಪನಿಯಾಗಿದ್ದು, ಚೆಂಡು ಹೂವು, ಕಲ್ಲಂಗಡಿ, ಖರ್ಬೂಜ, ಪಪ್ಪಾಯಿ, ಟೊಮ್ಯಾಟೊ, ಮೆಣಸಿನಕಾಯಿ, ಬೆಂಡೆಕಾಯಿ, ಮೆಕ್ಕೆಜೋಳ ಸೇರಿದಂತೆ ಅನೇಕ ಬೆಳೆಗಳಲ್ಲಿ ರೈತರ ವಿಶ್ವಾಸವನ್ನು ಗಳಿಸಿದೆ. ಈಗ ಕರ್ನಾಟಕ ಸರ್ಕಾರ ಆಯ್ಕೆ ಮಾಡಿದ ಸ್ವರಾಷ್ಟ್ರ ಹತ್ತಿ ತಳಿ ವಿಶೇಷತೆಗಳನ್ನು ನೋಡೋಣ. ಬೆಳೆ ಅವಧಿ 150ರಿಂದ 180 ದಿನಗಳು. ಮಧ್ಯಮ ಎತ್ತರದ ಬಲಿಷ್ಠ ಮತ್ತು ಚುರುಕಾಗಿ ಬೆಳೆಯುವ ಗಿಡಗಳು. ದೊಡ್ಡ ಗಾತ್ರದ ಹತ್ತಿ ಬೋಂಡುಗಳು. ರಸ ಇರುವ ಕೀಟಗಳ ವಿರುದ್ಧ ಉತ್ತಮ ಪ್ರತಿರೋಧ ಸಾಮರ್ಥ್ಯ. ಬೇಗನೆ ಪಕ್ವವಾಗುವ ತಳಿ. ಹೆಚ್ಚಿನ ಸಿಂಪೋಡೆ ಇರುವುದರಿಂದ ಹೆಚ್ಚು ಬೋಂಡುಗಳನ್ನು ಧರಿಸುವ ಸಾಮರ್ಥ್ಯ. ಕೊಯ್ಲಿ ಮಾಡಲು ಸುಲಭ. ಹಾಲಿನಂತೆ ಬಿಳಿ ಬಣ್ಣದ ಹತ್ತಿ ಮತ್ತು ಅತ್ಯುತ್ತಮ ಸ್ಟೆಪಲ್ ಉದ್ದ, ಜೊತೆಗೆ ಇದು ಕಡಿಮೆ ಅಂತರದ ನೆಡುವಿಕೆ, ಹೆಚ್ಚಿನ ಸಾಂದ್ರತೆಯ ಬೆಳೆ ನೀಡುವಿಕೆ ಹಾಗೂ ಸಮಗ್ರ ಬೆಳೆ ನಿರ್ವಹಣಾ ಪದ್ಧತಿಗೆ ಅತ್ಯಂತ ಸೂಕ್ತವಾಗಿದೆ. ಈ ಎಲ್ಲ ವಿಶೇಷತೆಗಳಿಂದ ಸ್ವರಾಷ್ಟ್ರ ತಳಿ ರೈತರಿಗೆ ಹೆಚ್ಚಿನ ಉತ್ಪಾದನೆ ಮತ್ತು ಉತ್ತಮ ಗುಣಮಟ್ಟದ ಹತ್ತಿಯನ್ನು ನೀಡಲು ಸಮರ್ಥವಾಗಿದೆ. ಕರ್ನಾಟಕ ಸರ್ಕಾರದ ಈ ನಿರ್ಧಾರದಿಂದ ಹತ್ತಿ ಬೆಳೆಗಾರ ರೈತರ ಉತ್ಪಾದನಾ ವೆಚ್ಚದಲ್ಲಿ ಉಳಿತಾಯವಾಗಲಿದ್ದು, ಉತ್ತಮ ಆದಾಯ ಪಡೆಯಲು ಈ ತಳಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಆದ್ದರಿಂದ ಈ ನಿರ್ಧಾರಕ್ಕೆ ರೈತ ಸಮುದಾಯದಿಂದ ವ್ಯಾಪಕ ಸ್ವಾಗತ ಮತ್ತು ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಈ ಸ್ವರಾಷ್ಟ್ರ ಹತ್ತಿ ಬೀಜಗಳು ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ RSK ಹಾಗೂ JDA ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಕಚೇರಿಗಳಲ್ಲಿ ಲಭ್ಯವಿದ್ದು, ರೈತರು ತಮ್ಮ ಪ್ರದೇಶದ ಕೇಂದ್ರಗಳಿಗೆ ಭೇಟಿ ನೀಡಿ ಈ ಸೌಲಭ್ಯದ ಪ್ರಯೋಜನವನ್ನು ಪಡೆಯಬಹುದು. ಸ್ವರಾಷ್ಟ್ರ ತಳಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಆರ್ಡೋಸಿಸ್ಗೆ ಸಂಪರ್ಕಿಸಿ ಮತ್ತು ಈ ಉತ್ತಮ ತಳಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ.